ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಚನ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಪ್ರಿಯರೇ, ನಿಜವಾದಂಥ ಧನ್ಯರು ಯಾರು? ನಿಜವಾದ ಧನ್ಯರು ಯಾರು ಎಂಬುದಾಗಿ ನೋಡುವುದಾದರೆ ಸ್ವಾಮಿ ಹೇಳ್ತಿದ್ದಾರೆ, ಅನುಭವದಿಂದ ಯಾರು ಆತನನ್ನ ತಿಳ್ಕೊಳ್ತಾರೋ ಮತ್ತು ಆತನನ್ನ ಆಶ್ರಯಿಸಿಕೊಳ್ತಾರೋ ಅವರು ನಿಜವಾದ ಧನ್ಯರಂತೆ. ಹಾಗಾದ್ರೆ ನೀವು ಅನುಭವದಿಂದ ದೇವರನ್ನ ಅರ್ಥ ಮಾಡ್ಕೊಳ್ತಿದ್ದೀರಾ? ಅನುಭವಿಸ್ತಿದ್ದೀರಾ? ನೀವು ವ್ಯಕ್ತಿಗತವಾಗಿ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಸರ್ವೋತ್ತಮನು ಎಂಬುದಾಗಿ, ಸರ್ವದಲ್ಲೂ ನನಗೆ ಸಹಾಯ ಮಾಡುವವನು, ಸರ್ವದಲ್ಲೂ ನನ್ನ ವಿಮೋಚಿಸಿ ನಡೆಸಿದವನು, ಸರ್ವದಲ್ಲೂ ನನ್ನನ್ನು ಸಕಲ ವಿಧವಾಗಿ ನನ್ನ ಆಶೀರ್ವದಿಸುವವನು, ಎಲ್ಲ ಇಕ್ಕಟ್ಟುಗಳಿಂದ ಎಲ್ಲ ಪರಿಸ್ಥಿತಿಗಳಿಂದ ಆತನೇ ನನ್ನ ತಪ್ಪಿಸುವವನು, ಎಷ್ಟೋ ಕಾರ್ಯಗಳು ನನ್ನ ಜೀವಿತದಲ್ಲಿ ಮಾಡಿದ್ದಾನೆ. ನಾನು ಅನುಭವಿಸಿದ್ದೀನಿ ಆತನ ಪ್ರೀತಿಯನ್ನ, ಆತನ ನಡೆಸುವಿಕೆಯನ್ನ, ಆತನ ದಯೆಯನ್ನ, ಆತನ ಕರುಣೆಯನ್ನ, ಮತ್ತೆ ಆತನ ಅದ್ಭುತಗಳನ್ನ ನಾನು ಅನುಭವಿಸಿದ್ದೀನಿ. ನಾನು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ದೆ. ಆ ಇಕ್ಕಟ್ಟಲ್ಲಿ ದೇವರು ನನ್ನನ್ನು ಹೇಗೆ ತಪ್ಪಿಸಿದನೆಂಬುದಾಗಿ ನನಗೆ ಮಾತ್ರ ಗೊತ್ತು. ನಾನು ಯಾವುದೋ ಒಂದು ಭಯದಲ್ಲಿ, ಯಾವುದೋ ಒಂದು ಪ್ರಾಣ ಹೋಗುವಂತ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೆ. ಅಲ್ಲಿ ದೇವರನ್ನು ನೋಡಿ, ಯೇಸುವನ್ನು ನೋಡಿ ನಾನು ಪ್ರಾರ್ಥಿಸುವಾಗ, ನಾನು ಯೇಸುವನ್ನು ನೋಡಿ ಕರೆಯುವಾಗ ದೇವರು ನನ್ನನ್ನು ಕೈ ಬಿಡದೆ ಅಲ್ಲಿಂದ ಪಾರು ಮಾಡಿದ್ದಾನೆ. ಅದನ್ನ ನಾನು ತಪ್ಪಿಸ್ತಾ, ನಾನು ಅನ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ಈ ಪರಿಸ್ಥಿತಿಯಿಂದ ನಾನು ಹೊರಗಡೆ ಬರಕ್ಕಾಗಲ್ಲ ಅನ್ಕೊಂಡಿದ್ದೆ. ಇದೆಲ್ಲೋ ನನ್ನ ಕೈ ಜಾರಿ ಹೋಗ್ತದೇನೋ, ನಾನೆಲ್ಲೋ ನಿಜವಾಗ್ಲೂ ಮರಣ ಬಂದ್ಬಿಡ್ತದೇನೋ ಎಂಬುದಾಗಿ ಅನ್ಕೊಂಡಿದ್ದೆ. ನಾನು ಕೆಲವು ಕಾರ್ಯಗಳಿಗೆ ಭಯಪಟ್ಟಿದ್ದೆ. ಆದ್ರಿಂದ ಅದು ಎಲ್ಲಿ ನನ್ನನ್ನ ಹಿಡ್ಕೊಂಡು ಬಿಡ್ತದೋ, ಎಲ್ಲಿ ನಾನು ಭಯ ಪಡ್ತಿರೋ ಸಂಗತಿಗಳು ನನ್ನನ್ನು ಆವರಿಸಿಕೊಳ್ತದೋ ಎಂಬುದಾಗಿ ಭಯಪಟ್ಟಿದ್ದೆ. ಆದ್ರೆ ಇಂಥ ಸಂದರ್ಭದಲ್ಲಿ ನಾನು ದೇವರನ್ನು ನೋಡಿ ಪ್ರಾರ್ಥಿಸಿದೆ. ಯೇಸುವಿನ ಬಳಿಯಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿದೆ. ಆತನೇ, ದೇವರೇ, ನೀನೇ ನನ್ನ ಆಶ್ರಯ, ನಿನ್ನನ್ನೇ ನಾನು ಆಶ್ರಯಿಸಿಕೊಂಡಿದ್ದೀನಿ ಎಂಬುದಾಗಿ ನಾನು ಪ್ರಾರ್ಥಿಸುವಾಗ ಕರ್ತನು ಅವೆಲ್ಲವಿಂದ ನನ್ನ ಬಿಡಿಸ್ತಾ, ಅಂದ್ರೆ ಬಂದಂತ ಬೇಟೆಗಾರನ ಬಲೆ, ಮರಣಕಾರ ವ್ಯಾಧಿಗಳಿಂದ ನನ್ನ ದೇವರು ತಪ್ಪಿಸ್ತಾ, ನಾನು ಭಯ ಪಡ್ತಿದ್ದಂಥ ಸಂಗತಿಗಳು ಯಾವುದು ಕೂಡ ನನ್ನ ಮುಟ್ಟದಂತೆ, ನನ್ನ ಗೂಡಾರದ ಸಮೀಪಕ್ಕೆ ಬಾರದ ಹಾಗೆ ನನ್ನ ಕಾಪಾಡಿ ಸಂರಕ್ಷಿಸಿ ನಡೆಸ್ತಿದ್ದಾನೆ. ನಾನು ಇದುವರೆಗೂ ಜೀವಿಸ್ತಾ ಇರೋದು ದೇವರ ಕೃಪೆ, ನಾನು ಇದುವರೆಗೂ ಏನಾಗಿದ್ದು ಅದು ದೇವರ ಕೃಪೆ ಎಂಬುದಾಗಿ ನಿಮ್ಮ ಅನುಭವದಲ್ಲಿ ದೇವರ ನಡೆಸುವಿಕೆಯನ್ನು ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ? ಪ್ರೇರೆ, ನೀವು ದೇವರು ಸರ್ವೋತ್ತಮನೆಂದು ನಿಮ್ಮ ಅನುಭವದಲ್ಲಿ ನೀವು ತಿಳ್ಕೊಳ್ತಿದ್ದೀರಾ ಅಥವಾ ಇಲ್ಲ? ಹಾಗೆ ದೇವರ ಅನುಭವ ಇಲ್ಲದವರಾಗಿ ಹೋಗ್ಬಿಡ್ತಿದ್ದೀರಾ. ಅನೇಕ ಜನ ತಮ್ಮ ಜೀವಿತದಲ್ಲಿ ದೇವರ ನಡೆಸುವಿಕೆಯನ್ನ ಅನುಭವನ ಹೊಂದ್ಕೊಳ್ಳಲ್ಲ, ದೇವರ ಸ್ವಭಾವಗಳ ಅನುಭವಗಳನ್ನ ಹೊಂದ್ಕೊಳ್ಳಲ್ಲ, ಆತನ ಪ್ರೀತಿಯನ್ನ ಅನುಭವಿಸಿ ತಿಳ್ಕೊಳ್ಳೋದಕ್ಕೆ ಮುಂದಾಗಲ್ಲ. ಅನೇಕ ಜನ ದೇವರು ಮಾಡಿದಂಥ ಕಾರ್ಯಗಳು, ನಡೆಸುವಿಕೆಗಳನ್ನ ಸರಿಯಾಗಿ ಅನುಭವದಲ್ಲಿ ತಿಳ್ಕೊಳ್ಳದೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವರು ಸ್ವಂತ ನೀತಿ ಮೇಲೆ, ತನ್ನ ಸ್ವನೀತಿ ಮೇಲೆ ಆಧಾರ ಪಟ್ಟಿದ್ರಿಂದ, ಇದು ನನ್ನ ಪುಣ್ಯ ಕ್ರಿಯೆಗಳು, ನನ್ನ ಪುಣ್ಯದಿಂದ, ಅಂದ್ರೆ ನಾನು ಮಾಡಿದಂಥ ಒಳ್ಳೆ ಕಾರ್ಯದಿಂದ ನನಗೆ ಈ ರೀತಿಯಾಗಿ ಒಳ್ಳೇದಾಗಿದೆ, ದೇವರು ನಾನು ಮಾಡಿದಂಥ ಒಳ್ಳೆ ಕಾರ್ಯಗಳನ್ನ ನೋಡಿ ನಾನು ಆಶೀರ್ವದಿಸಿದ್ದಾರೆ, ಹೀಗೆಲ್ಲ ಅನ್ಕೊಂಡಿರ್ತೇನೆ. ನಿಜವಾಗಿ ದೇವರನ್ನ ವ್ಯಕ್ತಿಗತವಾಗಿ ಸರ್ವೋತ್ತಮನೆಂಬುದಾಗಿ ಸರಿಯಾಗಿ ಸವಿದೆ ಹೋಗ್ಬಿಡ್ತಾರೆ. ಪ್ರೇರೆ, ನಾವಾಗಿರಬಾರ್ದು. ನಾವು ನಿಜವಾಗ್ಲೂ ಅನುದಿನವೂ ದೇವರ ನಡೆಸುವಿಕೆಯನ್ನ ನಾವು ಅನುಭವಿಸುವವರಾಗಿರ್ಬೇಕು. ನಿಜವಾಗ್ಲೂ ದೇವರು ನಮ್ಮನ್ನ ಕಾಯ್ದು ಹೇಗೆಲ್ಲ ಕಾಪಾಡಿ ಯಾವುದೆಲ್ಲ ಸಂಗತಿಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ ಅನ್ನೋ ನಿಜವಾದಂತ ಅನುಭವಗಳನ್ನ ನಾವು ಹೊಂದಿಕೊಳ್ಬೇಕು. ಇಸ್ರಾಯೇಲ್ ಜನಗಳಲ್ಲಿ ನೋಡುವಾಗ ಅವರು ದೇವರು ಸರ್ವೋತ್ತಮನೆಂಬುದಾಗಿ ಅವರು ಅನುಭವಿಸ್ಲಿಲ್ಲ. ನೋಡಿ, 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸರಾಗಿದ್ರು. ದೇವರು ತನ್ನ ಭುಜ ಬಲದಿಂದ ಅವ್ರನ್ನ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತ ದೇಶಕ್ಕಾಗಿ ಅವ್ರು ಕೊಂಡು ಹೋಗುವಾಗ ಎಷ್ಟೋ ಅದ್ಭುತಗಳು, ಎಷ್ಟೋ ಕಾರ್ಯಗಳು ಅವ್ರ ಜೀವಿತದಲ್ಲಿ ದೇವರು ಮಾಡಿದ್ರು. ಆದ್ರೆ ಅವೆಲ್ಲವನ್ನ ಅನುಭವಿಸಿ ಅವರು ಸರ್ವೋತ್ತಮನೆಂಬುದಾಗಿ ತಿಳ್ಕೊಳ್ಳಿಲ್ಲ. ಆದ್ರೆ ಅವ್ರು ಅನುಭವಿಸಿದ್ರು, ಆದ್ರೆ ದೇವರ ಬಗ್ಗೆ ಅವರು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಇವತ್ತು ಅನೇಕ ಜನ ನೋಡುವಾಗ ಅನೇಕರ ಅನುಭವದ ಮೇಲೆ ಆಧಾರ ಪಟ್ಟಿರ್ತಾರೆ, ಅನೇಕರು ಅನುಭವಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಆದ್ರೆ ದೇವರನ್ನ ತನ್ನ ಜೀವಿತದಲ್ಲಿ ಅನುಭವಿಸ್ಲಿಕ್ಕೆ ಒಪ್ಪಿಸಿಕೊಡಲ್ಲ, ಅನುಭವಿಸಲ್ಲ. ದೇವರ ನಡೆಸುವಿಕೆಯನ್ನ, ದೇವರ ಕಾರ್ಯಗಳನ್ನ, ಪ್ರೀತಿಗಳನ್ನ
ವ್ಯಕ್ತಿಗತವಾಗಿ ಕೆಲವು ಜನ ಮಾತ್ರ ಅನುಭವಿಸ್ತಾರೆ, ಸರ್ವೋತ್ತಮ ಎಂಬುದಾಗಿ ತಿಳ್ಕೊಳ್ತಾರೆ. ಇನ್ನು ಕೆಲವು ಜನ ತಿಳ್ಕೊಳ್ಳದೆ ಹೋಗ್ಬಿಡ್ತಾರೆ. ಪ್ರಿಯರೇ, ಯಾರು ಯೆಹೋವನು ಸರ್ವೋತ್ತಮನೆಂಬುದಾಗಿ ಸವಿದು ನೋಡ್ತಾರೋ, ಸರಿಯಾಗಿ ತಿಳ್ಕೊಂಡು ಆತನಿಗೆ ತಮ್ಮನ್ನೇ ಸಮರ್ಪಣೆ ಮಾಡಿ ಆತನ ಮಾರ್ಗದಲ್ಲಿ ಹೋಗ್ತಾರೋ ಅವರು ನಿಜವಾದ ಧನ್ಯರು. ಯಾರೆಲ್ಲ ಯೆಹೋವನು ಸರ್ವೋತ್ತಮನೆಂಬುದಾಗಿ ಸವಿದು ನೋಡ್ತಾರೋ ಅವ್ರಿಗೆ ದೇವರು ಆಶ್ರಯವಾಗಿದ್ದಾರೆ. ಮತ್ತೆ ಆ ಜನರು ದೇವರನ್ನ ಆಶ್ರಯಿಸಿಕೊಳ್ತಾರಂತೆ. ಯಾಕಂದ್ರೆ ಎಂಥ ಪರಿಸ್ಥಿತಿ ಏನೇ ಬಂದ್ರು ನನ್ನ ದೇವರು ಕೈ ಬಿಡಲ್ಲ, ದೇವರು ನನ್ನ ತೊರೆಯಲ್ಲ, ನನ್ನ ನಡೆಸ್ತಾನೆ, ಒಂದು ಭರವಸೆ ಅವರಿಗೆ. ಯಾಕಂದ್ರೆ ದೇವರು ಯಾರು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡ್ರು. ನನ್ನ ಕರೆದಂಥವನು ಯಾರು, ನನ್ನನ್ನು ರಕ್ಷಿಸಿದಂಥ ವ್ಯಕ್ತಿ ಯಾರಾಗಿದ್ದಾನೆ, ಆತನ ಮನುಷ್ಯನಲ್ಲ, ಮತ್ತೆ ಆತನ ಅಧಿಕಾರವು ಸ್ವಲ್ಪ ದಿನ ಇದ್ದು ಹೋಗುವಂಥದ್ದಲ್ಲ, ಆತನ ಅಧಿಕಾರವು ಯುಗಗಳವರೆಗೂ ಆಳುವಂಥದ್ದಾಗಿದೆ, ಇರುವಂಥದ್ದಾಗಿದೆ. ಅದರಿಂದ ನಿಜವಾದಂಥ ದೇವರು ಆತನೆಂಬುದಾಗಿ ಅರ್ಥ ಮಾಡಿಕೊಳ್ತಾರೆ. ಅದರಿಂದ ಪ್ರೇರೆ, ನಾವು ನಮ್ಮ ವ್ಯಕ್ತಿಗತವಾಗಿ ದಿನನಿತ್ಯದ ಯೇಸು ಕ್ರಿಸ್ತನ ಒಡನಾಟದಲ್ಲಿ ಅನ್ಯೋನ್ಯತೆಯಲ್ಲಿ ಹೋಗುವಾಗ ಆತನು ಸರ್ವೋತ್ತಮನೆಂಬುದಾಗಿ ನಾವು ತಿಳ್ಕೊಂಡು ಆತನನ್ನು ಆಶ್ರಯಿಸಿಕೊಳ್ಳುವರಾಗಿರ್ಬೇಕು. ಬನ್ನಿ ಪ್ರೇರೆ, ನಾವು ಪ್ರಾರ್ಥಿಸೋಣ. ಒಂದು ವೇಳೆ ನೀವೇನಾದ್ರೂ ಯೇಸುವನ್ನ ಇನ್ನೂ ಕೂಡ ಸರ್ವೋತ್ತಮನೆಂಬುದಾಗಿ ನಿಮ್ಮ ಜೀವಿತದಲ್ಲಿ ಅನುಭವಿಸದಿದ್ರೆ ಇವತ್ತಿಂದ ಒಪ್ಪಿಸಿಕೊಡಿ. ದೇವರೇ, ನಾನು ನಿನ್ನ ಅರ್ಥ ಮಾಡಿಕೊಳ್ಬೇಕು, ಮತ್ತೆ ನೀನು ಸರ್ವೋತ್ತಮನೆಂಬುದಾಗಿ ನಾನು ಸವಿಬೇಕು. ನಿನ್ನ ಪ್ರೀತಿ, ನಿನ್ನ ರಕ್ಷಣೆ, ನಿನ್ನ ಕ್ಷಮಾಪಣೆ, ನಿನ್ನ ಒಳ್ಳೆತನಗಳು ನಾನು ಅರ್ಥ ಮಾಡಿಕೊಂಡು ನಾನು ನಿನ್ನ ಪೂರ್ಣ ಹೃದಯದಿಂದ ಆಶ್ರಯಿಸಿಕೊಳ್ಳುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸೋದಾದ್ರೆ ನಿಶ್ಚಯವಾಗಿ ಆತನ ಅನುಭವದಲ್ಲಿ ನಮ್ಮನ್ನು ನಡೆಸ್ತಾನೆ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ಸ್ವಾಮಿ ನಮ್ಮ ಜೀವಿತದಲ್ಲಿ ನಿನ್ನ ಅನುಭವಿಸಿ ನಿನ್ನ ಒಳ್ಳೆತನಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡು. ನೀನೇ ನಮಗೆ ಆಶ್ರಯವು, ಬಂಡೆಯು, ಕೋಟೆಯಾಗಿದ್ದೀಯಲ್ಲ ಕರ್ತನೆ. ಯಾರೆಲ್ಲ ಸಮರ್ಪಿಸಿ ಪ್ರಾರ್ಥಿಸ್ತಿದ್ದಾರೋ, ಯಾರೆಲ್ಲ ಇನ್ನೂ ಕೂಡ ನಿನ್ನನ್ನು ಕರ್ತನೆ ಸರಿಯಾಗಿ ತಿಳಿದವರಾಗಿದ್ದಾರೋ ತಿಳ್ಕೊಳ್ಳೋದಕ್ಕೆ ಅವರಿಗೆ ಕೃಪೆ ಕೊಡಿ. ಅವರ ಮನನೇತ್ರಗಳನ್ನು ತೆರೆಯ ಮಾಡಿ ಸ್ವಾಮಿ. ನೀನು ಬಲಪಡಿಸಿ ನಿಮ್ಮನ್ನು ಆಶ್ರಯಿಸಿಕೊಂಡು ನಡೆಯುವುದಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.